ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಂಗ್ಲೀಷ್ ಫಸ್ಟ್ ಲೆಸನ್ ಹೆಲ್ದಿ ಲೈಫ್ ಲೆಸನ್ನ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಅನಿಸ್ಬೋದು ಇಲ್ಲೇನು QR ಸ್ಕ್ಯಾನ್ ಕೊಟ್ಟಿದ್ದಾರೆ ಅಂತ. ಈ ಸ್ಕ್ಯಾನನ್ನು ಇದು ನಿಮ್ಮ ಬುಕ್ಕಲ್ಲಿ ಇದ್ದರೆ ಇದನ್ನು ನೀವು ಸ್ಕ್ಯಾನಿಂಗ್ ಆ್ಯಪಲ್ಲಿ ಹೊಡೆದ್ರೆ, ಅದು ದೀಕ್ಷಾ ಆ್ಯಪ್ ಸ್ಕ್ಯಾನಿಂಗ್ ಆ್ಯಪ್, ಅಲ್ಲಿ ಹೊಡೆದ್ರೆ ಇದ್ರ ಆನ್ಸರ್ಸ್ ಬರುತ್ತೆ. ಈಗ ನೋಟ್ಸ್ ಎಲ್ಲ ಕ್ವಶನ್ ಆನ್ಸರ್ಸು ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲ ಬರುತ್ತೆ. ಹಾಗಾದರೆ ಬನ್ನಿ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. Healthy life. The teacher read the outline relating to a morning walk. ಮಾರ್ನಿಂಗ್ ವಾಕ್ ಬೆಳಗ್ಗೆ ನಾವು ಎದ್ದ ತಕ್ಷಣ ಏನು ಮಾಡಬೇಕು ಅಂದರೆ, ಬೆಳಗ್ಗೆ ನಾವು 5 o'clock ಅಥವಾ 6 o'clock ಎದ್ಮೇಲೆ ನಾವು ಫಸ್ಟು ವಾಕಿಂಗ್ ಹೋಗಬೇಕು, ರನ್ನಿಂಗ್ ಹೋಗಬೇಕು. ನಂತರ ಇದು ನಾವು ಸಿಟಿಲಿರೋ ಕೆಲಸ ಏನು ಮಾಡ್ತೀವಿ ಅಂದರೆ ವಾಕಿಂಗ್ ಹೋಗ್ತೀವಿ. ಅದೇ ಹಳ್ಳಿಲಿರೋರು ಏನು ಮಾಡ್ತಾರೆ ಅಂದರೆ ವಾಕಿಂಗ್ ರನ್ನಿಂಗ್ ಪಾಪ ಅವ್ರಿಗೇನೂ ಇರೋಲ್ಲ ಅಲ್ಲಿ, ಯಾಕಂದರೆ ಅವ್ರು ಗದ್ದೆಗೆ ಹೋಗಿ ಕೆಲಸ ಮಾಡ್ತಾರೆ. ಈಗ ಪಕ್ಷಿಗಳು ಅವು ಅಷ್ಟೇ, ಈಗ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಆಹಾರ ಹುಡ್ಕೊಂಡು ಹೋಗುತ್ತೆ. ಆಮೇಲೆ ಈಗ ಯೋಗ ಮಾಡಬೇಕು ನಾವು. ನೋಡಿ, ಯೋಗ ಎಲ್ಲ ಮಾಡಿದ್ರೆ ಎಷ್ಟು ಚಿಕ್ಕ ವಯಸ್ಸಿಗೆ ಈ ಹುಡುಗ ಆಗಲೇ ಹೆಲ್ದಿಯಾಗಿ ಬಾಡಿನ ಬೆಳೆಸಿದ್ದಾನೆ. ಅಂದರೆ ಇವನ್ನೆಲ್ಲ ಟೈಮ್ಗೆ ಕರೆಕ್ಟಾಗಿ ಮಾಡಿ, ಇನ್ನು ಡಬಲ್ ಎಕ್ಸಸೈಸು ಎಲ್ಲ ಡಬಲ್ನ ಮಾಡಿ ಈ ರೀತಿ ಬೆಳೆಸಿದ್ದಾನೆ. ಸರಿ ಫ್ರೆಂಡ್ಸ್, ಇವಾಗ ಇಲ್ಲಿರೋ ಕೆಳಗಡೆ ನಿಮಗೆ ಕಾಣಿಸ್ತಾ ಇರೋದು ಏನು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಹೇಳ್ತೀನಿ ನೋಡಿ. ವೇಕ್ ಅಪ್ ಅರ್ಲಿ ಆ್ಯಂಡ್ ವಾಕ್. ದಿಸ್ ಮಾರ್ನಿಂಗ್ ವಾಕ್ ಅಂದರೆ ವೇಕ್ ಅಪ್ ಅರ್ಲಿ ಆ್ಯಂಡ್ ವಾಕ್. ಫಸ್ಟ್ ಪಿಕ್ಚರ್, ಮಾರ್ನಿಂಗ್ ಡ್ಯೂ ಫ್ರೆಶ್ ಇನ್ ದಿ ಏರ್ beside a river calm and cool. Farmer working, birds clipping, people doing exercise. Come back at sunrise. Keep healthy this way. ಅಂದರೆ ಈಗ ಫಸ್ಟ್ ಎಕ್ಸಾಂಪಲ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ವೇಕಪ್ ಅರ್ಲಿ ಆ್ಯಂಡ್ ವಾಕ್, ಬೆಳಗ್ಗೆ ಬೇಗ ಹೇಳಿ. ನೆಕ್ಸ್ಟ್ ವಾಕ್, ಮಾರ್ನಿಂಗ್ ಡ್ಯೂ ಫ್ರೆಶ್ ಇನ್ ಹೇರ್. ಈಗ ನಾವು ಹೊರಗಡೆ ಎಲ್ಲ ಓಡಾಡಿದ್ರೆ ಆ ಗಾಡಿ ಹೋಗಿರೋ ಪೊಲ್ಯೂಷನ್ ಹೇರ್ಸು ಎಲ್ಲ ನಮ್ಮ ತಗೋತೀವಿ. ಅದೇ ಬೆಳಗ್ಗೆ ಹೋದರೆ ಇನ್ನೂ ಯಾವ ಗಾಡಿಗಳು ವೆಹಿಕಲ್ಸು ಹೋಗಿರಲ್ಲ. ಅದಕ್ಕೆ ಬೆಳಗ್ಗೆ ನಾವು ಅದ್ರ ಗಾಡಿನ ತಗೊಳ್ಳೋಣ. ಅದು ನಾವು ಎರಡನೇ ಮಾಡಬೇಕಾಗಿರೋ ಕೆಲಸ. ಬಿಸೈಡ್ ರಿವರ್ ಆರ್ ಕ್ಲಾಮ್ ಆ್ಯಂಡ್ ಕೂಲ್, ಅಂದರೆ ಈ ನದಿನೋ ಅಥವಾ ರಿವರು ನಿಮ್ಮ ಸುತ್ತಮುತ್ತ ಯಾವುದೋ ಇದ್ರೆ ಅದ್ರ ಸುತ್ತ ಓಡಾಡಿದ್ರೆ ಅದ್ರ ಫ್ರೆಶ್ ಏರ್ಸು ನಮಗೆ ಬರುತ್ತೆ. ಫಾರ್ಮರ್ ವರ್ಕಿಂಗ್, ಬರ್ಡ್ಸ್ ಚಿಲ್ಪಿಂಗ್, ಅಂದರೆ ಈಗ ಊರಲ್ಲಿದ್ದರೆ ರೈತರು ಕೆಲಸ ಮಾಡ್ತಾ ಇರ್ತಾರೆ. ಆ ಚಿಲಿಪಿಲಿನ ಅಕ್ಕಿಸ್ತು ಎಲ್ಲ ಅವ್ರಿಗೇನು ಅನಿಸುತ್ತೆ ಅಂದರೆ ಅದೊಂದು ಫ್ರೆಶ್ ಮೂಡ್ ತರುತ್ತೆ. ಅವರು ಇಷ್ಟೊಂದು ಯಾವುದು ಮಾಡೇ ಬೇಕಾಗಿಲ್ಲ. ಬೆಳಗ್ಗೆ ಬೇಗ ಅವರೇ ಎದ್ದೇಳ್ತಾರೆ, ಅವರೇ ನದಿ ಹತ್ರ ಗಾಳಿ ತಗೋತಾರೆ, ಎಲ್ಲ ಅವ್ರದ್ದೇ ಆಗುತ್ತೆ. ಪೀಪಲ್ ಡೂಯಿಂಗ್ ಎಕ್ಸಸೈಸ್. ನೋಡಿ, ಇಲ್ಲಿ ನಾವು ಈ ಎಕ್ಸಾಂಪಲ್ ಈ ಪಿಕ್ಚರಲ್ಲಿ ನೋಡ್ಬೋದು. 6ನೇ ಪಿಕ್ಚರಲ್ಲಿ ಇಲ್ಲಿ ಎಲ್ಲರೂ ಯೋಗಾಸನ ಮಾಡ್ತಾ ಇದ್ದಾರೆ. ಈಗ ಯೋಗಾಸನ ಮಾಡಿದ್ರೆ ಏನು ಉಪಯೋಗ ಅಂದರೆ, ಈಗ ನಾವಿಲ್ಲೆಲ್ಲ ಮಾಡಿರೋದು ನಮ್ಮ ಬಾಡಿಯನ್ನು ಫಿಟ್ಟಾಗಿ ಇಟ್ಕೊಳ್ಳೋಕ್ಕೆ ಮತ್ತು ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ. ಕಮ್ ಬ್ಯಾಕ್ ಅಟ್ ಸನ್ರೈಸ್ ಅಂದರೆ, ಈಗ ಮತ್ತೆ ನಾವು ಸನ್ರೈಸ್ ಬಳಿಗೆ ಬರೋಣ. ಅಷ್ಟರಲ್ಲಿ ನಾವು ಇಷ್ಟೆಲ್ಲ ಮಾಡಿ ಬರೋಷ್ಟರಲ್ಲಿ, ಬೇಗ ಎದ್ದು 5 ಗಂಟೆಗೆ ಎದ್ದು ಇಷ್ಟೆಲ್ಲ ಮಾಡಿ ಬರೋಷ್ಟರಲ್ಲಿ ಸೂರ್ಯನ ಸುಂದರವಾದ ಆ ಸೂರ್ಯ ಹುಡ್ತಾ ಇರೋದು, ಆ ಫ್ರೆಶ್ ಏರು, ಆ ಸನ್ಲೈಟು ಅವೆಲ್ಲ ನಾವು ನೋಡ್ಬೋದು. ಅದು ಹೆಲ್ದಿ ಆಗಿರ್ತೀವ. ಕೀಪ್ ಹೆಲ್ದಿ ಇನ್ ದಿಸ್ ವೇ. ಈ ರೀತಿ ಈಗ ಮಾಡಿದ್ರೆ ನಾವು ಹೆಲ್ದಿಯಾಗಿ ಇರ್ಬೋದು. ಓಕೆ ಫ್ರೆಂಡ್ಸ್, many years ago everyone was strong and healthy. They eat varieties of food and loving fruits and vegetables. They took daily exercise and energy, walking, running, playing and leaping about the earth was the healthiest place you could imagine, and it was clear that both adults and children were full of joy and very in good mood. ಅಂದರೆ ಏನಿದ್ರ ಅರ್ಥ ಬನ್ನಿ. ಸುಮಾರು ವರ್ಷಗಳ ಹಿಂದೆ, ಮೆನಿ ಇಯರ್ಸ್ ಎಗೋ, ಸುಮಾರು ವರ್ಷಗಳಿಂದ ಎಲ್ಲ ಪೀಪಲ್ಲು ಅಂದರೆ ಎಲ್ಲರೂ ಸ್ಟ್ರಾಂಗ್ ಆಗಿದ್ದರು. ಅವರು ವೆರೈಟಿಯಾಗಿ ಫುಡ್ ತಿಂತಾಯಿದ್ರು. ವೆರೈಟೀಸ್ ಅಂದರೆ ಪಿಜ್ಜಾ ಬರ್ಗರ್ ಅಲ್ಲ, ಲವ್ವಿಂಗ್ ಫ್ರೂಟ್ಸ್ ಅಂದರೆ ಹಣ್ಣುಗಳು,
ತರಕಾರಿಗಳು ಚೆನ್ನಾಗಿ, ಆಮೇಲೆ ವೆಜಿಟೇಬಲ್ಸ್. ದೇ ಟುಕ್ ಡೈಲಿ ಎಕ್ಸಸೈಸ್ ಆ್ಯಂಡ್ ಎಂಜಾಯ್ಡ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಆ್ಯಂಡ್ ಲಿಪ್ಪಿಂಗ್ ಅಬೌಟ್. ಅಂದರೆ ಅವರು ದಿನ ವಾಕಿಂಗು ರನ್ನಿಂಗು ಮಾಡಿಕೊಂಡು ಆಮೇಲೆ ಡೈಲಿ ಎಕ್ಸಸೈಸ್ನ ಮಾಡ್ತಾಯಿದ್ರು. ಅಂದರೆ ಡೈಲಿ ಎಕ್ಸಸೈಸ್, ಒಂದಿನೂ ಎಕ್ಸಸೈಸ್ನ ನಿಲ್ಲಿಸ್ತಾನೆ ಇರಲಿಲ್ಲ. ಆಮೇಲೆ ಅವರು ಎಂಜಾಯ್ ಮಾಡ್ತಾಯಿದ್ರು ಓಡಾಡೋಕ್ಕೆ, ಆಮೇಲೆ ಓಡೋಕ್ಕೆ, ಆಟ ಆಡೋಕ್ಕೂ ಎಲ್ಲದರಲ್ಲೂ ಮನಸ್ಪೂರ್ವಕವಾಗಿ ಎಂಜಾಯ್ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಅವರು ಲಿಪ್ಪಿಂಗ್ನ ಎಂಜಾಯ್ ಮಾಡ್ತಾಯಿದ್ರು. ಅಂದರೆ ಎಲ್ಲ ರೀತಿಯಾದ ಆಟಗಳು ಎಲ್ಲನೂ ಎಂಜಾಯ್ ಮಾಡಿಕೊಂಡು ಮನೆಗೆ ಬರ್ತಾಯಿದ್ರು. ದ ಅರ್ತ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್. ಅಂದರೆ ಈಗ ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಹೆಲ್ದಿಯೆಸ್ಟ್ ಪ್ಲೇಸ್ ಆಗಿ ಅರ್ತ್ ಇತ್ತು. ದೆನ್ ವಿ ಕುಡ್ ನಾಟ್ ಇಮ್ಯಾಜಿನ್, ಅಂದರೆ ಅಷ್ಟು ಅಂದರೆ ಯಾರು ಕಾಯಿಲೆ ಗೀಲೆ ಏನೂ ಇಲ್ಲದೆ, ಕೊರೋನಾ ಆಮೇಲೆ ಈ ಕಾಯಿಲೆ ಆ ಕಾಯಿಲೆ ಯಾವುದೂ ಇಲ್ಲದೆ ಎಲ್ಲರೂ ಹೆಲ್ದಿಯಾಗಿದ್ದರು. And it was clear the both adults and children were full enjoying and were good moods. ಅಂದರೆ ಅಲ್ಲಿ ಮಕ್ಕಳೆಲ್ಲ ಜಾಸ್ತಿ ಅವಾಗ ಎಲ್ಲ ಫುಲ್ಲು ಎಂಜಾಯ್ ಆಗಿ ಇದ್ದರು. ಅಷ್ಟೇ ಅಲ್ಲದೆ ಅವರು ಫುಲ್ಲು ಜಾಲಿಯಾಗಿ ಗುಡ್ ಮೂಡ್ಸ್, ಅಂದರೆ ಅವ್ರು ಫುಲ್ಲು ಎಂಜಾಯ್ ಮಾಡಿಕೊಂಡು ಅವರೆಲ್ಲ ಅಂದರೆ ಒಳ್ಳೆ ಮೂಡಲ್ಲಿ ಏನಾದರೂ ಒಳ್ಳೆಯದಾಗಿ ಎಲ್ಲ ಕಲಿತಾಯಿದ್ರು. All this made of the witches viewers the suggest that all the witches could come together to prepare a potion. One who drink it would lose the disease to live. So that night all the witches gather in forest. ಅಂದರೆ ಇದನ್ನೆಲ್ಲ ನೋಡಿ ಈ ಮಾಟಗಾತಿಯರಿಗೆ, ಅಂದರೆ ಅವ್ರು ತುಂಬ ಕೋಪದ ಮಾಟಗಾತಿರು. ಅವ್ರಿಗೆ ಏನಾಯಿತು ಅಂದರೆ ತುಂಬ ಹೊಟ್ಟೆ ಕಿಚ್ಚಾಗೋಯ್ತು. ಇಷ್ಟೊಂದು ಎಲ್ಲ ಏನು ಇಷ್ಟೊಂದು ಹೆಲ್ದಿಯಾಗಿದ್ದಾರೆ, ಇಷ್ಟೊಂದು ಇದ್ದಾರಲ್ಲ ಅಂದ್ಬಿಟ್ಟು ಆ ವಿಚಸ್ ಎಲ್ಲ ಅಂದರೆ ಮಾಟಗಾತಿರೆಲ್ಲ ಏನು ಪ್ಲ್ಯಾನ್ ಮಾಡಿಕೊಂಡ್ರು ಅಂದರೆ, ಎಲ್ಲ ಒಂದು ದೊಡ್ಡ ಕಾಡು ಮಧ್ಯ ಬಂದು ಸೇರಿಕೊಂಡ್ರು. ದೇ ವಿಚಸ್ ಶುಡ್ ಕಮ್ ಟುಗೆದರ್ ಆ್ಯಂಡ್ ಪ್ರಿಪೇರ್ ದಿ ಪೋಷನ್. ಅಂದರೆ ಅವ್ರು ಏನು ಮಾಡಿದ್ರು ಅಂದೆಲ್ಲ ಸೇರಿಕೊಂಡು ಎಲ್ಲ ಅವರ ಶಕ್ತಿಗಳನ್ನೆಲ್ಲ ಹಾಕಿ ಒಂದು ಪೋಷನ್ ಅಂದರೆ ಒಂದು ಡ್ರಿಂಕ್ಸ್ ಲಿಕ್ವಿಡ್ನ ತಯಾರು ಮಾಡಿದ್ರು. ಅಂದರೆ ಒಂದು ಬಾಟಲ್, ಈಗ ನೀರು, ಸೊ ಆ ರೀತಿ ಅವರೊಂದು ಎಲ್ಲ ಅವ್ರದ್ದು ಬುದ್ಧಿ ಗಿದ್ದಿ ಅವ್ರ ಶಕ್ತಿ ಎಲ್ಲ ಹಾಕಿ ಮಾಡಿದ್ರು. ದೇ ಪ್ರಿಪೇರ್ ಗ್ಯಾದರ್ ಇನ್ ಫಾರೆಸ್ಟ್. ಅವರು ಕಾಡ್ನಲ್ಲಿ ಅವೆಲ್ಲ ಮಾಡಿದ್ರು. ಮುಂದೆ ದೇ ಆಲ್ ನೀಡೆಡ್ ಟು ಪುಟ್ ಆಲ್ their energy to make potion which would have powerful and spell on people during the collection on energy. One of the witches made a mistake in uttering the words. As a result, there was a big explosion. It was so big that it completely destroyed the forest. ಇವರೆಲ್ಲ ಈ ರೀತಿ ಮಾಡಬೇಕಾದ್ರೆ ಎಲ್ಲರೂ ಅವ್ರ ಶಕ್ತಿಗೆಲ್ಲ ಹಾಕಿ ಮಾಡ್ತಾಯಿದ್ರು. ತುಂಬ ಪವರ್ಫುಲ್ಲಾಗಿತ್ತು ಪೀಪಲ್, ಅಂದರೆ ಅವರೆಲ್ಲ ಸೇರಿ ಮಾಡ್ತಾಯಿದ್ರು. ಎಲ್ಲ ಅವರ ಶಕ್ತಿನ ಕಲೆಕ್ಷನ್, ಅಂದರೆ ಅವ್ರ ಬಾಡಿಯಿಂದ ಫುಲ್ಲು ಈಚೆ ಎಳ್ಕೊಂಡು ಆ ಪೋಷನಲ್ಲಿ ಹಾಕ್ತಾಯಿದ್ರು. ಆಗೇನು ಮಾಡಿದ್ರು, ಒಬ್ಬಳು ಅಂದರೆ ಸಿಂಗಲ್ ಒಂದೇ ಒಬ್ಬಳು ಮಾಟಗಾತಿ ಅವ್ರು ಹೇಳೋ ವರ್ಡ್ಸ್, ಅಂದರೆ ಈಗ ಆಮ್ರಕ ಬೂಬ್ರಕ ಅಂತ ಹೇಳ್ತಾರಲ್ಲ, ಆ ರೀತಿ ಅವ್ರು ಹೇಳ್ಬೇಕಾದ್ರೆ ಏನಾಯಿತು ಅಂದರೆ, ಆ ವರ್ಡ್ಸ್ ಅವ್ರು ಹೇಳ್ಬೇಕಾದ್ರೆ ಅದು ಮಿಸ್ ಆಗೋಯ್ತು. ಮಿಸ್ ಆಯಿತು, ಅವ್ರ ಮಾಟಗಾತಿ ಒಬ್ಬಳು ತಪ್ಪನ್ನ ಹೇಳಿಬಿಟ್ಲು. ಅವಳು ತಪ್ಪು ಹೇಳಿದಿಂದರೆ ಏನಾಯಿತು, ಅದು ಅಟರಿಂಗ್ ಏನಾಯಿತು, ಡೆಸ್ಟ್ರಾಯ್ಡ್, ಅಂದರೆ ಅದೊಂಥರ ಫುಲ್ಲು ಅವ್ರು ಹಾಕಿರೋದೆಲ್ಲ ಅವ್ರನ್ನೇ ಹುಳ ಆಗೋದ್ರು ಅವರು. ಅಷ್ಟು ಅವ್ರನ್ನೇ ಎಳ್ಕೊಂಡು ಆ ಫಾರೆಸ್ಟ್ ಫುಲ್ಲು ಹಾಳಾಗೋಯ್ತು. ಎಲ್ಲ ಅಷ್ಟು ಚೆನ್ನಾಗಿ ಹೂಗಿ ಎಲ್ಲ ಬಿಡ್ತಿದ್ದೆಲ್ಲ ಹಾಳಾಗೋಯ್ತು. ಹಾಳಾಗಿ ಎಲ್ಲನೂ ಇದು ಎಲ್ಲಿದೆ ಬನ್ನಿ ಓದೋಣ. As a result, it drew all the witches into tiny creature like germs. They were trapped in a liquid in small bottle which was lying in a swamp. One day a nice little boy putting the bottle, thinking it connected a nice new drink. He swallowed it fully. The germs, like witches, took advantage for his solution. Though they could not physical harms anyone, they learned to change the boy like and dislike in few days. As a funny feeling start in
mouth. He no longer want to eat vegetables, fruits, and good foods. All he wanted to eat was ask pizza, burger. ಅಂದರೆ ಅದು ರಿಸಲ್ಟ್ ಏನು ಬಂತು ಅಂದರೆ ಆ ಮಾಟಗಾತಿಯರೆಲ್ಲ ಏನಂದರೆ ಒಂದು ಸಣ್ಣ ಟಿನ್ನಿ ಅಂದರೆ ಒಂದು ಅವ್ರಿಗೆ ಮಾಡಿರೋ ಕ್ರಿಯೇಚರಲ್ಲಿ ಏನಾಯ್ತು ಅಂದರೆ ಒಂದು ಚಿಕ್ಕ ಹುಳ ಆಗಿ ಲೈಕೆ ಒಂದು ಜಂಪ್ಸ್ ಅಂದರೆ ಒಂದು ಹುಳ ರೀತಿಯಾಗಿ ಬದಲಾಗಿ ಆ ಬಾಟ್ಲ್ ಒಳಗಡೆ ಅವರು ಸೇರ್ಕೊಂಡ್ಬಿಟ್ರು. ಈಗ ಸೇರಿಕೊಂಡು ಕೆಲವು ವರ್ಷಗಳಾದಮೇಲೆ ಎ ಸ್ಮಾಲ್ ಆ ಸ್ವ್ಯಾಪ್ ಅಂದರೆ ಆ ಬಾಟಲ್ ಒಳಗಡೆ ಸೇರಿ ಅದು ಇತ್ತು. ಒಬ್ಬ ಹುಡುಗ ಏನು ಮಾಡ್ದು, ಓಹೋ ಇದು ಅದನ್ನ ನೋಡ್ತಾ ಇದ್ರೆ ಅಷ್ಟು ಸಖತ್ತಾಗಿ ಸುಂದರವಾಗಿ ಈ ಒಳ್ಳೆ ಸೂಪರ್ ಆಗಿರೋ ಡ್ರಿಂಕ್ ಥರ ಇತ್ತು ಕುಡಿಯೋದು. ಓಹೋ ಆ ಹುಡುಗ ಮನ್ಸಲ್ಲಿ ಅಂದ್ಕೊಂಡ, ಇದು ನೈಸ್ ಡ್ರಿಂಕ್ ಅಂದರೆ ಇದು ಸಖತ್ತಾಗಿರೋ ಜ್ಯೂಸು ಅಂದ್ಕೊಂಡು ಅವನೇನು ಮಾಡ್ದ, ಅದನ್ನು ಕುಡಿದ್ಬಿಟ್ಟ. ಅದನ್ನು ಕುಡಿದ್ಮೇಲೆ ಒಂದು ಏನಾಯಿತು ಅಂದರೆ ಅವನ ಬಾಡಿ ಹಾರ್ಮ್ಸ್ ಅಂದರೆ ಅವನ ನರಗಳು ಎಲ್ಲ ಮೊದಲಿನ ರೀತಿ ಇರಲಿಲ್ಲ, ಎಲ್ಲ ಫಿಸಿಕಲ್ ಹಾರ್ಮ್ಸ್ ಎಲ್ಲ ಚೇಂಜ್ ಆಗೋಯ್ತು. ಆ ವಿಚಸ್ ಒಳಗಡೆ ಸೇರ್ಕೊಂಡಿರ್ತಾರೆ ಅವರು. ಅವ್ನು ಇಷ್ಟಪಡೋದ್ನ, ಈಗ ಅವನು ಫ್ರೂಟ್ಸ್ ವೆಜಿಟೇಬಲ್ಸ್ ಇಷ್ಟಪಡ್ತಾಯಿದ್ರೆ ಅವ್ರನ್ನೆಲ್ಲ ಡಿಸ್ಲೈಕ್ ಅಂದರೆ ಅವ್ರನ್ನ ಇಷ್ಟಪಡದೆ ಎರಡೂ ಬೇರೆ ಬೇರೆ ಮಾಡಿಬಿಟ್ಟೆ. ಇಷ್ಟಪಡೋದನ್ನ ಇಷ್ಟಪಡದೆ ಇರೋದಕ್ಕೆ ಹಾಕ್ಬಿಡ್ತಾರೆ, ಇಷ್ಟಪಡದೆ ಇರೋ ಅದನ್ನ ಇಷ್ಟಪಡೋದಕ್ಕೆ ಹಾಕ್ಬಿಡ್ತಾರೆ. ಹಾಗೆ ಮಾಡಿದಾಗ ಒಂದು ಸ್ವಲ್ಪ ದಿನಗಳಾದರೆ ಅವನ ಮುಖದಲ್ಲಿ ನಗುನೇ ಬರಲ್ಲ. ಫನ್ನಿ ಫೀಲಿಂಗ್ಸ್ ಅಂದರೆ ಅವ್ನ ನಗೋಕ್ಕೆ ಎಲ್ಲ ಸಪ್ಪಗೆ ಯಾಪನ್ ಥರ ಹಾಕೊತಿದ್ದ. ಸ್ಟಾರ್ಟೆಡ್ ದ ಬಾಯ್ಸ್ ಮೌತ್ ಹಿ ನೋ ಲಾಂಗರ್ ವಾಂಟೆಡ್ ಟು ಈಟ್. ಅವನು ಇಷ್ಟನೇ ಪಡ್ತಿರ್ಲಿಲ್ಲ ಫ್ರೂಟ್ಸು ವೆಜಿಟೇಬಲ್ಸು ಆಮೇಲೆ ಒಳ್ಳೆ ಒಳ್ಳೆ ಊಟಗಳನ್ನ ತಿನ್ನೋಕ್ಕೆ. ಅವನೇನಂತ ಕೇಳ್ತಾ ಇದ್ದ, ನನಗೆ ಒಳ್ಳೆ ಈ ತರಕಾರಿ ಹಣ್ಣುಗಳು ಬೇಡ, ನನಗೆ ಪಿಜ್ಜಾ ಬೇಕು, ನನಗೆ ಬರ್ಗರ್ ಬೇಕು ಅಂತ ಇದ್ದ. ಬನ್ನಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಆ್ಯಂಡ್ ವೇಟ್ ಫಾರ್ ದೆಮ್ ಅಟ್ ಹೋಮ್. ಹಿ ವೇಸ್ಟ್ ಈಸ್ ಟೈಮ್ ವೇಟಿಂಗ್ ಫಾರ್ ಫುಡ್ ಫ್ರಮ್ ಹೋಟೆಲ್ಸ್ ಆ್ಯಂಡ್ ರೆಸ್ಟೋರೆಂಟ್ ಟು ವಾಚಿಂಗ್ ಟೆಲಿವಿಷನ್, ಈಟಿಂಗ್ ಐಸ್ ಕ್ರೀಮ್, ಚಿಪ್ಸ್. ಅಂದರೆ ಅವನು ಟೈಮನ್ನು ಏನಕ್ಕೆ ವೇಸ್ಟ್ ಮಾಡ್ತಾಯಿದ್ದ ಅಂದರೆ ಮೊದಲು ಆಟ ಆಡೋದಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ, ಆಮೇಲೆ ಎಲ್ಲ ಕಡೆ ಓದೋದಕ್ಕೆ ವೇಸ್ಟ್ ಮಾಡ್ತಾಯಿದ್ದ. ಆದರೆ ಇವಾಗ ಏನಕ್ಕೆ ವೇಸ್ಟ್ ಮಾಡ್ತಾನೆ ಅಂದರೆ ಈ ಹೋಟ್ಲಿಂದ ಊಟ ಆರ್ಡ್ರ್ ಮಾಡಿದ್ರೆ ಬರೋಕ್ಕೆ ಟೈಮ್ ಬೇಕು. ಈಗ ರೆಸ್ಟೋರೆಂಟು ಅಲ್ಲೆಲ್ಲ ಆರ್ಡ್ರ್ ಮಾಡ್ತಾಯಿದ್ನಲ್ಲ ಅವನು, ಅದಕ್ಕೆ ಟೈಮ್ ಬೇಕಾಗಿತ್ತು. ಅದಕ್ಕೆ ಅವನೇನು ಮಾಡ್ದ, ಅದಕ್ಕೆ ತುಂಬ ಸಮಯಗಳು ಕಾದ, ಅದಕ್ಕೆ ಟೈಮ್ ವೇಸ್ಟ್ ಮಾಡ್ದ. ಅಷ್ಟೇ ಅಲ್ಲ, ಅವನು ಟಿ ವಿನ ನೋಡ್ತಾ ಇರ್ತಾನೆ, ಆಮೇಲೆ ಐಸ್ ಕ್ರೀಮು, ಚಿಪ್ಸು ಈ ಥರ ತಿನ್ನೋದ್ರಲ್ಲಿ ಅವನು ಈ ಥರ ತಿಂಡಿಗಳಲ್ಲಿ ಟೈಮ್ನ ವೇಸ್ಟ್ ಮಾಡಿಬಿಟ್ಟ. ಬನ್ನಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ನೋ ಲಾಂಗರ್ ಡಿಡ್ ಹಿ ಎಂಜಾಯ್ fruits and vegetables. He did not feel like walking, running and playing with his friends heavy tools, and he stopped going out of house and was sitting off layer, but he standard feeling if before he had no desires to do anything. The hill potential had worked, and the forest think of all was that the witches had learned to jump from one person to another person like wheels. They managed to turn the effect of the potion into one of the worst dishes of wasting life. ಅಂದರೆ ಅವನು ಎಂಜಾಯ್ ಮಾಡೋಕ್ಕೆ ತುಂಬ ತಿಂಗಳುಗಳಾದಮೇಲೆ ಅವನಿಗೆ ಏನನ್ನಿಸ್ತು ಅಂದರೆ ಲಾಂಗರ್, ಈ ಎಂಜಾಯ್ ಮಾಡೋಕ್ಕೆ ಅವ್ನಿಗೆ ಇಷ್ಟ ಇರೋಲ್ಲ. ಆಮೇಲೆ ಈ ತರಕಾರಿ ವೆಜಿಟೇಬಲ್ಸು ಒಂಚೂರು ತಿಂತಿರಲಿಲ್ಲ ಅವನಿಗೆ ಒಂಥರ ಈ ಫೀಲ್ ಲೈಕ್ ಅವನು ಒಂಥರ ಈ ವಾಕಿಂಗು, ರನ್ನಿಂಗು, ಪ್ಲೇಯಿಂಗು ವಿತ್ ಫ್ರೆಂಡ್ಸ್, ಅಂದರೆ ಆ ಫ್ರೆಂಡ್ಸ್ ಜೊತೆ ಆಟ ಆಡೋದು. ಆಮೇಲೆ ಅವನು ಈ ಸ್ಟಾಪೆಡ್ ಗೋಯಿಂಗ್ ಔಟು, ಇವನು ಮನೆಯಿಂದ ಆಚೆ ಹೋಗೋದನ್ನೇ ಬಿಟ್ಬಿಡ್ತಾನೆ. ಸಿಟ್ಟಿಂಗ್ ಇವನು ಒಳಗಡೆನೇ ಕೂತಿರ್ತಾನೆ. ಆಮೇಲೆ ಈ ಸುಳ್ಳುಗಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಫೀಲಿಂಗ್ ಬಿಫೋರ್ ಲಾಂಗ್ ಹ್ಯಾಡ್ ಡಿಸಸ್, ಅಂದರೆ ಅವ್ನು ಏನೋ ಕಳ್ಕೊಂಡಿರೋ ಹಾಗೆ, ಆಮೇಲೆ ಏನೋ ಒಂಥರ ಫೀಲಿಂಗ್ ಮನಸ್ಸಲ್ಲಿರುತ್ತೆ. ಆಗ ಪರ್ಸನ್ ಅನದರ್ ವಿಚಸ್, ಅಂದರೆ ಅವ್ರದ್ದು ಏನಾಗುತ್ತೆ, ಅವನು ಒಬ್ಬನಿಗೆ ಬಂದಿರೋದೆ ಆ ಮಾಟಗಾತಿರು ಒಬ್ಬರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ.
ಅವನ ಜೊತೆ ಕೂತವ್ರಿಗೆ, ಅವ್ನು ತಿಂದಿದ್ದನ್ನ ತಿಂದವ್ರಿಗೆ ಅದು ಈ ಕೊರೋನಾ ಥರ ಸ್ಪ್ರೆಡ್ ಆಗಿಬಿಡುತ್ತೆ ಎಲ್ರಿಗೂ. ಎಲ್ಲರಿಗೂ ಸ್ಪ್ರೆಡ್ ಆದಾಗ ಅವಾಗ ಪೀಪಲ್ಸ್ ಅಂದರೆ ಜನರು ಏನು ಮಾಡ್ತಾರೆ ಅಂದರೆ ಅವ್ರ ಲೈಫ್ನ ವೇಸ್ಟ್ ಮಾಡ್ಕೋತಾಯಿದ್ರು. ಈ ಆಟ ಆಡೋದ್ರಲ್ಲಿ ಆ ಥರದ್ದೆಲ್ಲ ಅವ್ರು ವೇಸ್ಟ್ ಮಾಡ್ತಾರೆ. ಏನಂದರೆ ಈ ಟಿ ವಿ ನೋಡೋದೆಲ್ಲ ಅದರಲ್ಲೇ ಅವ್ರ ಲೈಫ್ನ ವೇಸ್ಟ್ ಮಾಡ್ಕೊಳ್ಳೋದು. ಈಗ 5th ಪಾಯಿಂಟ್, ಇಫ್ ವಾಸ್ ಎ ಲಾಂಗರ್ while before with help the microscope Dr. Fit and Healthy discovered that light witches were casued these dishes. They were no various or scorch messages and a mixer to get rid of them. The doctor found out that the witches could not tolerate enjoying good food. It turned out that his best secure was make and a strong effort to live a healthy. ಅಂದರೆ ಅವ್ರು ಏನು ಮಾಡಿದ್ರು ಅಂದರೆ ಅವ್ರು ಲಾಂಗರ್ ದಿನ ಅವ್ರು ಇದನ್ನು ಎಲ್ಲ ನೋಡ್ತಿದ್ದವ್ರು ಏನು ಮಾಡಿದ್ರು, ಒಬ್ಬರು ಡಾಕ್ಟರ್ ಬೇಕಲ್ವ ಇದಕ್ಕೆ ಅಂದಾಗ ಹಾಗೊಬ್ರು ಬರೋದು ಡಾಕ್ಟರೇ ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ತಿ. ಇವ್ರಿಗೆ ಒಂದು ಸ್ವಲ್ಪ ವಯಸ್ಸಾಗಿರೋ, ಆದರೆ ಇವರು ತುಂಬ ಒಳ್ಳೆಯ ಡಾಕ್ಟರು. ಅಂದರೆ ಇವರು ಒಂದು ಚಿಕ್ಕ ಚಿಕ್ಕ ಕಾಯಿಲೆಗಳನ್ನು ಚಿಕ್ಕದೇನು ದೊಡ್ಡ ದೊಡ್ಡ ಕಾಯಿಲೆಗಳನ್ನು ವಾಸಿ ಮಾಡ್ತಾರೆ. ಇದು ಯಾವುದಿದು ನಾನು ನೋಡಿರದೇ ಇರೋ ಕಾಯಿಲೆ ಅಂತ ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ತಿ ಅವರು ಮೈಕ್ರೋಸ್ಕೋಪ್ನ ನೋಡಿ ಟೆಸ್ಟ್ ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಇವ್ರದ್ದು ಫಸ್ಟು ಅವ್ರ ಸಿಮ್ಟಮ್ಸ್. ಈಗ ಎಕ್ಸಾಂಪಲ್, ಇವಾಗ ಕೊರೋನಾ ಬಂದಾಗ ಕೆಮ್ಮಲು, ನೆಗಡಿ, ಜ್ವರ ಆ ರೀತಿ ಇದರಲ್ಲಿ ಏನು ಸಿಮ್ಟಮ್ಸ್ ಅಂದರೆ ಅವನು ಕಂಡಿಡ್ಕೋತಾನೆ, ಓಹೋ ಈ ಕಾಯಿಲೆ ಬಂದವರೆಲ್ಲ ಗುಡ್ ಫುಡ್ಸ್ನ ತಿನ್ನೋಲ್ಲ, ಅದಷ್ಟೇ ಅಲ್ಲ ಇವರು ಒಳ್ಳೊಳ್ಳೆ ಊಟನ ಮಾಡಲ್ಲ, ಆಮೇಲೆ ಅವ್ರು ತರಕಾರಿ ತಿನ್ನಲ್ಲ. ಇದೆಂಥ ಕಾಯಿಲೆ, ಅವ್ರ ಲೈಫ್ನ ಅವರು ವೇಸ್ಟ್ ಮಾಡ್ತಾ ಇದ್ದಾರೆ. ಆವಾಗ ಯಾರು ಬೆಸ್ಟ್ ಅವನು ಹುಡುಕ್ತಾನೆ, ಆ ಕಾಯಿಲೆ ಬಂದರು ಯಾರು ಸ್ಟ್ರಾಂಗ್ ಆಗಿರಲ್ಲ, ಎಲ್ಲ ಅನ್ಹೆಲ್ತಿ ಆಗಿರ್ತಾರೆ. ಹ್ಯಾಪಿ ಲೈಫ್ ಪರ್ಸನ್ ವಿಚಸ್ ಟು ಲೀವ್ ಹರ್ ಬಾಡಿ. ಆಗ ಒಬ್ಬ ಮಾತ್ರ ಡಾಕ್ಟರ್ನ ಮಾತನ್ನ ಕೇಳ್ತಾನೆ. ಆಗ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ, ನೀನು ಹಣ್ಣು ತರಕಾರಿಗಳನ್ನ ತಿನ್ನು ಮತ್ತು ಎಕ್ಸಸೈಸ್ ಮೊದಲು ಹೇಗೆ ಮಾಡ್ತಾಯಿದ್ದೆ ಹಾಗೆ ಮಾಡು ಅಂತಾನೆ. ಅವನು ಮಾಡಿದ್ಮೇಲೆ ಅವ್ನಿಗೇನಾಗುತ್ತೆ, ಫ್ರಮ್ ಬೆಸ್ಟ್ ರೆಡಿಮ್ಲಿ ನೆದರ್ ಫಿಲ್ಸ್ ಇನ್ ಎಜುಕೇಷನ್ ಲಿಟಲ್ ಬಿಟ್. ಆಗ ಅವ್ನಿಗೇನಾಗುತ್ತೆ ಅಂದರೆ, ಅವನು ಮೊದಲಿನ ಥರ ಅವನ ಬಾಡಿಲಿ ಎಲ್ಲ ಆರೋಗ್ಯ ಇರಬೇಕಾದ್ರೆ ಆ ಕಾಯಿಲೆ ಮಾಟಾಗ ಹೋಗೋಕ್ಕೆ ರೆಡಿಯಾಗಿರ್ತಾರೆ. ಒಂದೇ ಒಂದು ಸಿಂಗಲ್ ಸ್ನೀಸ್, ಅವನೇನಾದರೂ ಒಂದೇ ಒಂದು ಅಕ್ಷಿ ಹೊಡೆದ್ರೆ ಅವನ ದೇಹದಿಂದ ಹೋಗಿ ಬೇರೆದಕ್ಕೆ ಶಿಫ್ಟ್ ಆಗುತ್ತೆ. ಅಷ್ಟು ಪವರ್ಫುಲ್ಲಾಗಿ ಅವನು ಡಾಕ್ಟರ್ ಮಾತನ್ನ ಕೇಳಿರ್ತಾನೆ. ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ತಿ ಟುಕ್ ಅಡ್ವಾಂಟೇಜ್ ಎಂಡೆಡ್ ದಿ ಟೋಟಲ್ ವೆಲ್. ಆಗ ಹೇಳ್ತಾನೆ, ಅದನ್ನೇ ಅಡ್ವಾಂಟೇಜಾಗಿ ತಗೋತಾನೆ ಡಾಕ್ಟರ್. ಓಹೋ ಇವ್ರದ್ದು ಇದಾ ಅಂದ್ಬಿಟ್ಟು ಒಬ್ಬರಿಂದ ಒಬ್ಬರಿಗೆ ಆ ರೀತಿ ನೋಡಿ, ಈಗ ಅವನು ಆರೋಗ್ಯವಾಗಿದ್ದಾನೆ, ಇದು ಮಾಡಿದ್ರೆ ನೀವು ಇದನ್ನು ತಿನ್ಬೋದು, ಪಿಜ್ಜಾ ತಿನ್ಬೋದು, ಆಮೇಲೆ ಅದು ತಿನ್ಬೋದು ಅಂದಾಗ ಅವರು ಹಾಗೆ ಮಾಡ್ತಾರೆ ಹೆಲ್ದಿಯಾಗಿ. ಹಾಗೆ ಹೆಲ್ದಿಯಾಗಿ ಮಾಡಿದ್ಮೇಲೆ ಅವರು ಒಳ್ಳೆಯವ್ರಿಗೂ ಹೆಲ್ದಿಯಾಗಿ ಅವರು ಒಂದು ಸಿಂಗಲ್ ಸೀಸಲ್ಲಿ ತಡೆಯುತ್ತೆ. ಆವಾಗ ಊರವರೆಲ್ಲ ಡಾಕ್ಟರ್ ಇದನ್ನು ಥ್ಯಾಂಕ್ ಯು ಟು ಎಂಡೆಡ್ ಅಂದರೆ ಅವ್ರು ಟೋಟಲ್ ಆಗಿ ಎಂಡ್ ಮಾಡಿಬಿಡ್ತಾರೆ ಆ ಕಾಯಿಲೆನ. ಸಕ್ಯೂರ್ಡ್ ವೇಸ್ಟಿಂಗ್ ಲೈಫ್ ಡಿಸಸ್. ಡಾಕ್ಟರ್ ಫಿಟ್ಟನ್ ಹೇಳೋದು ಒಂದೇ ಮಾತು, ನಾನು ಇದರಿಂದ ಓಡಿಸಿದ್ರು, ನೀವು ನಿಮ್ಮ ಜೀವನವನ್ನು ಒಂದು ಸಾರಿ ದೇವ್ರು ಕೊಟ್ಟಿದ್ದಾನೆ, ಅದನ್ನು ಅನುಭವಿಸ್ಬೇಕು, ನೀವು ಅದನ್ನು ಸುಮ್ಮನೆ ವೇಸ್ಟ್ ಮಾಡ್ತಾಯಿದ್ರಿ ಅಂತ ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ತಿ ಹೇಳ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಲೆಸನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ನೋಟಿಫಿಕೇಷನ್ಗೆ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದೇ ನನ್ನ ಫಸ್ಟ್ ನಾನು ಮಾಡ್ತಾ ಇರೋದು ಟೀಚಿಂಗಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್.